Hello students, this is second class of C programming. In the first class, we have discussed about block diagram of computers. Briefly, see, we haven't discussed in detail or the complete syllabus. We just discussed input unit, output unit, okay, and some memory unit, okay. I will continue that concept here in this video, okay. Computer memory is classified into three types. Computer memory na ಮೂರು ತರ ಕ್ಲಾಸಿಫೈ ಮಾಡ್ತಾರೆ. ಯಾವುದವು? ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶ್ ಮೆಮೊರಿ. ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶ್ ಮೆಮೊರಿ ಅಂತ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಈ ಕ್ಯಾಶ್ ಮೆಮೊರಿ ಈಸ್ ಎ ಹೈ ಸ್ಪೀಡ್ ಮೆಮೊರಿ ಅಂಡ್ ಪ್ಲೇಸ್ಡ್ ಬಿಟ್ವೀನ್ CPU and the main memory. Okay, cache memory is the high speed memory. Cache memory is placed between the CPU and the main memory. CPU ಮತ್ತೆ main memory ನಡುವೆ ಏನಿರುತ್ತೆ, cache memory ಇರುತ್ತೆ. ನಂತರ ಏನು ಬರುತ್ತೆ, main memory ಬರುತ್ತೆ. ಅದರ ನಂತರ ಏನು ಬರುತ್ತೆ, secondary memory ಬರುತ್ತೆ. ಓಕೆ, ನೋಡಿ, ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಕಂಪ್ಯೂಟರಿಗೆ ಕೊಟ್ಟರು ಕೂಡ ಅದು ಮೊದಲು ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಎಲ್ಲಿ ಸ್ಟೋರ್ ಆಗುತ್ತೆ? ಪ್ರೈಮರಿ ಮೆಮೊರಿ, ದಟ್ ಈಸ್ ನೌನ್ ಆಸ್ ಮೇನ್ ಮೆಮೊರಿ. ಮೇನ್ ಮೆಮೊರಿಗೆ ಇನ್ನೊಂದು ನೇಮ್ ಏನು? ಪ್ರೈಮರಿ ಮೆಮೊರಿ. ನಂತರ ಅದನ್ನ ನಾವು ಸೇವ್ ಅಂತ ಕೊಟ್ಟು ಯಾವುದಾದ್ರೂ ಫೈಲ್ ನೇಮ್ ಕೊಟ್ಟಾಗ ಆ ಫೈಲಲ್ಲಿ ಸೇವ್ ಆಗುತ್ತೆ. ಓಕೆ, ಆ ಫೈಲಲ್ಲಿ ಎಲ್ಲಿ ಸೇವ್ ಆಗುತ್ತೆ? ಸೆಕೆಂಡರಿ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ದಟ್ ಈಸ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ಬೋದು. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಇನ್ಫಾರ್ಮೇಶನ್ ವರ್ಡ್ ಓಪನ್, MS ವರ್ಡ್ ಓಪನ್ ಮಾಡಿ ಟೈಪ್ ಮಾಡ್ತಾ ಹೋದ್ರೆ ಬರ್ತಾ ಹೋಗುತ್ತೆ ABCD ದೋಸ್ ಥಿಂಗ್ಸ್. ಓಕೆ, ಅದನ್ನ ನಾವೇನ್ ಮಾಡ್ತೀವಿ, ಸೇವ್ ಅಂತ ಕೊಟ್ಟು ಒಂದು ವರ್ಡ್ ಫೈಲ್ನಲ್ಲಿ ಸೇವ್ ಮಾಡ್ತೀವಿ, ಹೌದಾ? ಆ ಫೈಲು ಸೆಕೆಂಡರಿ ಮೆಮೊರಿಯಲ್ಲಿ ಹೋಗಿ ಸೇವ್ ಆಗುತ್ತೆ. ಅಂಟಿಲ್ ನಾವು ಎಲ್ಲಿವರೆಗೂ ಸೇವ್ ಮಾಡೋದಿಲ್ಲ ಅಲ್ಲಿವರೆಗೂ ಅದು ಎಲ್ಲಿರುತ್ತೆ? ಮೇನ್ ಮೆಮೊರಿಯಲ್ಲೇ ಇರುತ್ತೆ. ಓಕೆ, ಮೇನ್ ಮೆಮೊರಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊಸೆಸಿಂಗ್ ಡಾಟಾ ಅಂತ ನಾವು ಹೇಳ್ಬೋದು. ಓಕೆ, ನೋಡಿ, ಈಗ ಮೇನ್ ಮೆಮೊರಿಯಲ್ಲಿ ಎರಡು ತರ ಬರುತ್ತೆ, ರ್ಯಾಮ್ ಅಂಡ್ ರಾಮ್. ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಡೀಪ್ ಆಗಿ. ಓಕೆ, ಅಬೌಟ್ ರ್ಯಾಮ್ ಅಂಡ್ ರಾಮ್. ಸೆಕೆಂಡರಿ ಮೆಮೊರಿ ಅಂದ್ರೆ ಹಾರ್ಡ್ ಡಿಸ್ಕ್ ಅಥವಾ ಯಾವುದೋ CD ಡ್ರೈವ್, ಪೆನ್ ಡ್ರೈವ್, ಇವನ್ನ ಏನಂತ ಹೇಳ್ತೀವಿ ನಾವು? ಸೆಕೆಂಡರಿ ಮೆಮೊರಿ ಅಂತ ಹೇಳ್ತೀವಿ. ಓಕೆ ಓಕೆ, ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳೋದನ್ನ ಕೇಳ್ತಾ ಹೋಗಿ. ಸ್ಟಾರ್ಟಿಂಗ್ ನಿಮಗೆ ಕನ್ಫ್ಯೂಷನ್ ಅನಿಸ್ಬೋದು, ಆದರೆ ಇಟ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್, ನಿಮಗೆ ಬಹುಬೇಗ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಮೆಮೊರಿ ಏನಂತ ಯಾವ ಥರ ಕ್ಲಾಸಿಫೈ ಮಾಡಿದ್ರು? ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿ ಸೆಕೆಂಡರಿ ಮೆಮೊರಿಗಿಂತ ಮೇನ್ ಮೆಮೊರಿ ಫಾಸ್ಟ್ ಆಗಿರುತ್ತೆ. ಮೇನ್ ಮೆಮೊರಿಗಿಂತ ಕ್ಯಾಶ್ ಮೆಮೊರಿ ಇನ್ನೂ ಫಾಸ್ಟ್ ಆಗಿರುತ್ತೆ. CPU ಇಂದ ಡೈರೆಕ್ಟ್ ಲಿಂಕ್ ಎದಕ್ಕಿರುತ್ತೆ? ಕ್ಯಾಶ್ ಮೆಮೊರಿಗಿರುತ್ತೆ. ಕ್ಯಾಶ್ ಮೆಮೊರಿಯಿಂದ ಎದಕ್ಕಿರುತ್ತೆ? ಪ್ರೈಮರಿ ಮೆಮೊರಿಗಿರುತ್ತೆ. ಪ್ರೈಮರಿ ಮೆಮೊರಿಯಿಂದ ಎದಕ್ಕಿರುತ್ತೆ? ಸೆಕೆಂಡರಿ ಮೆಮೊರಿಗಿರುತ್ತೆ. ಓಕೆ ಓಕೆ, ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ. CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU. CPU ನಲ್ಲಿ ಏನೇನು ಬರುತ್ತೆ? CPU ನಲ್ಲಿ ಸ್ಟೋರೇಜ್ ಯೂನಿಟ್ ಬರುತ್ತೆ, ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿ ಬರುತ್ತೆ, ಮತ್ತೆ ಕಂಟ್ರೋಲ್ ಯೂನಿಟ್ ಬರುತ್ತೆ, ಮತ್ತೇನು ಬರುತ್ತೆ? ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಬರುತ್ತೆ, ವೇರ್ ದ ಡಾಟಾ ಈಸ್ ಪ್ರೊಸೆಸ್ಡ್. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂದ್ರೆ ಅದು ಅರ್ಥಮೆಟಿಕ್ ಆಪರೇಷನ್ಸ್ಗಳು ಮಾಡುತ್ತೆ, ಲಾಜಿಕ್ ಆಪರೇಷನ್ಸ್ಗಳನ್ನ ಪರ್ಫಾರ್ಮ್ ಮಾಡುತ್ತೆ. ಓಕೆ ಓಕೆ, ಫಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಂದ ನೋಡೋಣ. CPU, control unit and arithmetic and logic unit of a computer system are together known as the central processing unit. ಆ ಕಂಟ್ರೋಲ್ ಯೂನಿಟ್ ಮತ್ತು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇವೆರಡು ಸೇರಿ ಏನಂತ ಹೇಳ್ತೀವಿ ನಾವು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ.
ದ CPU is the brain of a computer. CPU ನ ಏನಂತ ಕರಿತೀವಿ? ಬ್ರೇನ್ ಆಫ್ ಎ ಕಂಪ್ಯೂಟರ್ ಅಂತ ಕರಿತೀವಿ. ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಆಲ್ ಮೇಜರ್ ಕ್ಯಾಲ್ಕುಲೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ CPU. ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಮೇಜರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಎಲ್ಲಿ ನಡೆಯುತ್ತೆ? CPU ನಲ್ಲಿ ನಡೆಯುತ್ತೆ. The CPU is responsible for activating and controlling the operations of other units of the computer system. Okay, ಬೇರೆ ಯೂನಿಟ್ಸ್ ಗಳನ್ನ ಆಕ್ಟಿವೇಟ್ ಮಾಡೋದಕ್ಕೆ, ಡಾಟಾ ಪ್ರೊಸೆಸ್ ಮಾಡೋದಕ್ಕೆ ಇದಕ್ಕೆಲ್ಲ ಯಾರು ಜವಾಬ್ದಾರರು? Who is responsible? CPU, the brain of computer. CPU is responsible ಅಂತ ಹೇಳ್ಬೋದು. Okay, this is about central processing unit. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಮತ್ತೇನು ಬರುತ್ತೆ? ಕಂಟ್ರೋಲ್ ಯೂನಿಟ್ ಬರುತ್ತೆ. ಏನ್ ಬರುತ್ತೆ? ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಬಗ್ಗೆ ಒಂದೆರಡು ಮೂರು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳೋಣ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಯೂನಿಟ್ ಇನ್ ಎ ಕಂಪ್ಯೂಟರ್. ಇಟ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ಸ್ ದ ಆಕ್ಟಿವಿಟೀಸ್ ಆಫ್ ಆಲ್ ದ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಇನ ಎಲ್ಲಾ ಯೂನಿಟ್ಸ್ ಗಳನ್ನ ಯಾವ್ದು ಕಂಟ್ರೋಲ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ? ಕಂಟ್ರೋಲ್ ಯೂನಿಟ್. Control unit controls and coordinates all the activities of the computer system. Okay, it acts as a supervisor in computer system. Control unit ಯಾವ ತರ ಆಕ್ಟ್ ಮಾಡುತ್ತೆ? ಸೂಪರ್ವೈಸರ್ ತರ ಆಕ್ಟ್ ಮಾಡುತ್ತೆ. ಓಕೆ, ಬ್ರೇನ್ ಆಫ್ ಎ ಕಂಪ್ಯೂಟರ್ ಯಾವುದು? CPU. ಸೂಪರ್ವೈಸರ್ ಆಫ್ ಎ ಕಂಪ್ಯೂಟರ್ ಯಾವುದು? ಕಂಟ್ರೋಲ್ ಯೂನಿಟ್. ಓಕೆ, the following are some of the functions performed by the ಕಂಟ್ರೋಲ್ ಯೂನಿಟ್. ಕೆಲವೊಂದು ಫಂಕ್ಷನ್ಸ್ ಇದೆ, ಏನೇನು ಮಾಡುತ್ತೆ ಕಂಟ್ರೋಲ್ ಯೂನಿಟ್ ಅಂತ. ಏನು ಮಾಡುತ್ತೆ? ಕಂಟ್ರೋಲಿಂಗ್ ದ ಟ್ರಾನ್ಸ್ಫರ್ ಆಫ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಟು ಅಂಡ್ ಫ್ರಮ್ ದ ಮೇನ್ ಮೆಮೊರಿ. ಮೇನ್ ಮೆಮೊರಿಯಿಂದ ಇನ್ಪುಟ್ ಯೂನಿಟ್ ಇಂದ ಮೇನ್ ಮೆಮೊರಿಗೆ ಡಾಟಾ ಸ್ಟೋರ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಮೇನ್ ಮೆಮೊರಿಯಿಂದ ಔಟ್ಪುಟ್ ಯೂನಿಟ್ಗೆ ಡಾಟಾ ಕೊಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಓಕೆ, ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಡಾಟಾ. ಕಂಟ್ರೋಲಿಂಗ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಇನ್ನೊಂದು ಫಂಕ್ಷನ್ ಯಾವ್ದಿದು? ಇದರದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಅನ್ನ ಕಂಟ್ರೋಲ್ ಮಾಡೋದು. ದ ಓವರ್ ಆಲ್ ಸೂಪರ್ವೈಸನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಮತ್ತೇನ್ ಮಾಡುತ್ತೆ ಇದು? ಓವರ್ ಆಲ್ ಸೂಪರ್ವೈಷನ್ ಮಾಡುತ್ತೆ. ಇಟ್ ಆಕ್ಟ್ಸ್ ಆಸ್ ಎ ಸೂಪರ್ವೈಸರ್ ಅಂತ ಹೇಳ್ಬೋದು ನಾವು. ಓಕೆ ಓಕೆ, ಆಫ್ಟರ್ ಕಂಟ್ರೋಲ್ ಯೂನಿಟ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಬರುತ್ತೆ. ಅದನ್ನ ALU ಅಂತ ಕರಿತೀವಿ. ಏನಂತ ಕರಿತೀವಿ? ALU, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಆಲ್ ಕ್ಯಾಲ್ಕುಲೇಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದಿಸ್ ಯೂನಿಟ್. ಈ ಯೂನಿಟ್ ನಲ್ಲೇ ಎಲ್ಲ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಆಗತ್ತೆ. ಇಟ್ ಕನ್ಸಿಸ್ಟ್ಸ್ ಆಫ್ an electronic circuitry which performs arithmetic operations such as addition, subtraction, multiplication, division. See, this arithmetic and logic unit contains electronic circuitry. Electronic circuit ಇರುತ್ತೆ ಅದರಲ್ಲಿ. ಆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಪರೇಷನ್ ಗಳನ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಇಟ್ ಆಲ್ಸೋ ಕನ್ಸಿಸ್ಟ್ಸ್ ಆಫ್ ಎ ಲಾಜಿಕ್ ಸರ್ಕ್ಯೂಟರಿ ವಿಚ್ ಪರ್ಫಾರ್ಮ್ಸ್ ಲಾಜಿಕಲ್ ಆಪರೇಷನ್ಸ್. ಇಟ್ ಆಲ್ಸೋ ಕಂಟೈನ್ಸ್ ದ ಲಾಜಿಕ್ ಸರ್ಕ್ಯೂಟರಿ. ಇದರಲ್ಲಿ ಲಾಜಿಕ್ ಸರ್ಕ್ಯೂಟರಿ ಕೂಡ ಇರುತ್ತೆ. ಆ ಲಾಜಿಕ್ ಸರ್ಕ್ಯೂಟ್ ಏನ್ ಮಾಡುತ್ತೆ? ಲಾಜಿಕಲ್ ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡುತ್ತೆ. ಈಗ 2 + 3 ಅಂದ್ರೆ 5, 5 - 3 ಅಂದ್ರೆ 2. ಓಕೆ, ಇದೆಲ್ಲ ಏನು? ಅರಿಥಮೆಟಿಕ್ ಆಪರೇಷನ್ಸ್. ಓಕೆ, ಲಾಜಿಕ್ ಆಪರೇಷನ್ಸ್ ಅಂದ್ರೆ ಏನು? ಲಾಜಿಕ್ ಆಪರೇಷನ್ಸ್ ಅಂದ್ರೆ ಎಕ್ಸಾಂಪಲ್, ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್, equal symbol. If A is greater than B, A is greater than B, ಹೌದೋ ಅಲ್ಲೋ ಅಂತ ಚೆಕ್ ಮಾಡೋದು ಯಾವುದು? ಲಾಜಿಕ್ ಯೂನಿಟ್. ಲಾಜಿಕ್ ಸರ್ಕ್ಯೂಟರಿ ಏನ್ ಮಾಡುತ್ತೆ? ಇದನ್ನ ಚೆಕ್ ಮಾಡುತ್ತೆ. ಓಕೆ, ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್, ಈಕ್ವಲ್ ಸಿಂಬಲ್, ಇವೆಲ್ಲ ಯಾವುದು? ಲಾಜಿಕ್ ಆಪರೇಷನ್ಸ್ ಗೆ ಉಪಯೋಗಿಸುವ ಲಾಜಿಕ್ ಆಪರೇಷನ್ಸ್ ಗಳು ಇಲ್ಲಿ ಪರ್ಫಾರ್ಮ್ ಆಗುತ್ತೆ. ಓಕೆ, ಇದು ಯಾವ ಯೂನಿಟ್ ಅಲ್ಲಿ ನಡೆಯುತ್ತೆ? ಲಾಜಿಕ್ ಯೂನಿಟ್ ಅಲ್ಲಿ ನಡೆಯುತ್ತೆ. ಓಕೆ, ದ ಅರಿಥಮೆಟಿಕ್ ಯೂನಿಟ್ ಆಕ್ಟ್ಸ್ ಆಸ್ an
accountant, while the logic unit acts as a personal secretary. ಇಲ್ಲಿ ಏನು ಹೇಳ್ತಾರೆ ಆಥರ್ ಅಂದ್ರೆ ಅರ್ಥಮೆಟಿಕ್ ಯೂನಿಟ್ ಅಕೌಂಟೆಂಟ್ ತರ ವರ್ಕ್ ಮಾಡುತ್ತೆ, ಲಾಜಿಕ್ ಯೂನಿಟ್ ಪರ್ಸನಲ್ ಸೆಕ್ರೆಟರಿ ತರ ವರ್ಕ್ ಮಾಡುತ್ತೆ. ಓಕೆ, CPU ನ ಎದಕ್ಕೆ ಹೋಲಿಸಿದ್ವಿ? ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೋಲಿಸಿದ್ವಿ. ಕಂಟ್ರೋಲ್ ಯೂನಿಟ್ ನ ಎದಕ್ಕೆ ಹೋಲಿಸಿದ್ವಿ? ಸೂಪರ್ವೈಸರ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿದ್ವಿ. ಅದೇ ರೀತಿ ಅರ್ಥಮೆಟಿಕ್ ಯೂನಿಟ್ ನಾವು ಎದಕ್ಕೆ ಕಂಪೇರ್ ಮಾಡ್ತೀವಿ? ಇಟ್ ಆಕ್ಟ್ಸ್ ಆಸ್ ಅನ್ ಅಕೌಂಟೆಂಟ್, ಅಕೌಂಟೆಂಟ್ ತರ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲಾಜಿಕ್ ಯೂನಿಟ್ ಎದಕ್ಕೆ ಹೋಲಿಸಿದ್ವಿ? ಪರ್ಸನಲ್ ಸೆಕ್ರೆಟರಿ. ಲಾಜಿಕ್ ಯೂನಿಟ್ ಒಂಥರ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ ಕಂಪ್ಯೂಟರ್ ಸಿಸ್ಟಮ್ಗೆ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ಮೇನ್ ಮೆಮೊರಿ. ಮೇನ್ ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಮೇನ್ ಮೆಮೊರಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೇನ್ ಮೆಮೊರಿ ಅಂದ್ರೆ ಏನ್ ಹೇಳಿದ್ದೆ ನಾನು? ಪ್ರೈಮರಿ ಮೆಮೊರಿ. ಓಕೆ, ನೋಡಿ ಒಂದನ್ನ ಗಮನ ಇಟ್ಟು ಕೇಳಿ. ವೆನ್ ಪವರ್ ಗೋಸ್ ಆಫ್ ದ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ದ ಮೇನ್ ಮೆಮೊರಿ ವಿಲ್ ಬಿ ಲಾಸ್ಟ್. ಏನ್ ಈ ತರ ಹೇಳಿದ್ರೆ ನೋಡಿ, ಯಾವಾಗ ಪವರ್ ಆಫ್ ಆಗತ್ತೆ, ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರೆ ಅರ್ಥ ಆಗತ್ತೆ ನಿಮಗೆ. ಕಂಪ್ಯೂಟರ್ದು ಯಾವಾಗ ಕರೆಂಟ್ ಹೋಗುತ್ತೆ, ಐ ಮೀನ್ ಪವರ್ ಆಫ್ ಆಗತ್ತೆ, ಅವಾಗ ಇನ್ಫಾರ್ಮೇಶನ್ ಏನೇನು ಇರುತ್ತಲ್ಲ ಮೇನ್ ಮೆಮೊರಿಯಲ್ಲಿ ಅದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ಓಕೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಮೊದಲು ಈಗ ವರ್ಡ್ ಫೈಲ್ನ ಟೈಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಟೈಪ್ ಮಾಡ್ತಾ ಇರ್ತೀವಿ, ಅದು ಸೇವ್ ಮಾಡಿದ್ರೆ ಎದ್ರಲ್ಲಿ ಬಂದಿರುತ್ತೆ? ಮೇನ್ ಮೆಮೊರಿಯಲ್ಲಿ ಸೆಕೆಂಡರಿ ಮೆಮೊರಿಗೆ ಹೋಗಿ ಸೇವ್ ಆಗುತ್ತೆ. ಸಾರಿ, ಮೇನ್ ಮೆಮೊರಿ ಅಲ್ಲ, ಸೆಕೆಂಡರಿ ಮೆಮೊರಿಗೆ ಹೋಗಿ ಸೇವ್ ಆಗುತ್ತೆ. ಟೈಪ್ ಮಾಡ್ತಾರೆ ಇನ್ಫಾರ್ಮೇಶನ್. ಯಾವಾಗ ನಾವು ಸೇವ್ ಅಂತ ಕೊಟ್ಟು ಫೈಲ್ ನೇಮ್ ಕೊಟ್ಟಾಗ ಮಾತ್ರ. ಓಕೆ, ನಾವು ಸೇವ್ ಅಂತ ಕೊಟ್ಟು ಫೈಲ್ ನೇಮ್ ಕೊಟ್ಟಿಲ್ಲ, ಸುಮ್ಮನೆ ಟೈಪ್ ಮಾಡ್ತಾ ಹೋಗ್ತಾ ಇರ್ತೀವಿ, ಅವಾಗ ಪವರ್ ಆಫ್ ಆಗ್ಬಿಡುತ್ತೆ. ಅವಾಗ ನಾವು ಟೈಪ್ ಮಾಡಿದ್ದೆಲ್ಲ ವೇಸ್ಟ್, ಮತ್ತೆ ಮೊದಲಿಂದ ಟೈಪ್ ಮಾಡ್ಕೊಂತ ಬರಬೇಕು. ಅರ್ಥ ಆಯ್ತಾ? ಆ ಟೈಪ್ ಮಾಡಿದ ಎದ್ರಲ್ಲಿ ಇರುತ್ತೆ? ಮೇನ್ ಮೆಮೊರಿಯಲ್ಲಿ ಇರುತ್ತೆ. ಆದ್ರೆ ವೆನ್ ಪವರ್ ಗೋಸ್ ಆಫ್, the content contained in the main memory will be lost ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಓಕೆ, ಮೇನ್ ಮೆಮೊರಿ, this is the place where the data and instructions supplied by the input devices are stored. ಈ ಪ್ಲೇಸ್ ನಲ್ಲಿ ಇನ್ಪುಟ್ ಡಿವೈಸಸ್ ಇಂದ ಸಪ್ಲೈ ಆಗಿರೋ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ತೀವಿ. ದಿಸ್ ಈಸ್ ಎ ಟೆಂಪರರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿ ಅಥವಾ ಮೇನ್ ಮೆಮೊರಿಗೆ ಇನ್ನೊಂದು ನೇಮ್ ಇದೆ. ಏನು? ಟೆಂಪರರಿ ಮೆಮೊರಿ. ಬಿಕಾಸ್ ಯಾಕಪ್ಪ ಅಂದ್ರೆ ದ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಹಿಯರ್ ಆರ್ ಅರೈಸ್ಡ್ ವೆನ್ ಪವರ್ ಗೋಸ್ ಆಫ್. ಯಾವಾಗ ಪವರ್ ಆಫ್ ಆಗತ್ತೆ ಅವಾಗ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಇದರಲ್ಲಿ ಇರೋದು ಎಲ್ಲ ಎರೈಸ್ ಆಗ್ಬಿಡತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಯಾವುದನ್ನ? ಮೇನ್ ಮೆಮೊರಿಯನ್ನ. ದಿಸ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ದ ಪ್ರೈಮರಿ ಮೆಮೊರಿ. ಇದಕ್ಕೆ ಪ್ರೈಮರಿ ಮೆಮೊರಿ ಅಂತಾನು ಕರಿತೀವಿ. ನಾನು ಹೇಳಿದ್ದೀನಿ, ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಮೆಮೊರಿ. ಇದೇನಿದು? ಸೆಮಿ ಕಂಡಕ್ಟರ್ ಮೆಮೊರಿ ಅಂತ ಹೇಳ್ತೀವಿ. ಸೆಮಿ ಕಂಡಕ್ಟರ್ ಇಂದ ಆಗಿರುತ್ತೆ ಅದು. ಇಟ್ ಕನ್ಸಿಸ್ಟ್ಸ್ ಆಫ್ RAM ಅಂಡ್ ROM ಮೇನ್ ಮೆಮೊರೀಸ್. ಮೇನ್ ಮೆಮೊರೀಸ್ ನಲ್ಲಿ ಎರಡು ತರ ಬರುತ್ತೆ. ಒನ್ ಈಸ್ RAM, another one is ROM. RAM ಅಂದ್ರೆ ಏನು? Random Access Memory. RAM ಅಂದ್ರೆ ಏನು? Random Access Memory. RAM ಅಂದ್ರೆ ಏನು? Random Access Memory ಅಂತ ಹೇಳ್ಬೋದು. ಅದೇ ರೀತಿ ROM ಅಂದ್ರೆ ಏನು? Read Only
ಮೆಮೊರಿ. ರ್ಯಾಮ್ ಅಂದ್ರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರಾಮ್ ಅಂದ್ರೆ ಏನು? ರೀಡ್ ಓನ್ಲಿ ಮೆಮೊರಿ. ರಾಮ್ ನಲ್ಲಿರೋ ಇನ್ಫಾರ್ಮೇಶನ್ ಪರ್ಮನೆಂಟ್ ಇನ್ಫಾರ್ಮೇಶನ್, ಅದು ಯಾವುದೇ ಕಾರಣಕ್ಕೂ ಯೂಶುವಲ್ ನಾರ್ಮಲ್ ಕಂಡೀಷನ್ ಅಲ್ಲಿ ಎರೈಸ್ ಆಗೋದಿಲ್ಲ. ಅದಕ್ಕೆ ಎರೈಸ್ ಮಾಡೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ ಇದಾವೆ, ಮಾಡಬಹುದು. ಆದ್ರೆ ಯೂಶುವಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ಇದರಲ್ಲಿರೋ ಕಂಟೆಂಟ್ ಎರೈಸ್ ಆಗೋದಿಲ್ಲ. ಆದ್ರೆ ರ್ಯಾಮ್ ನಲ್ಲಿ ಏನಾಗುತ್ತೆ, ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಪವರ್ ಹೋದ ತಕ್ಷಣ ಕಂಪ್ಯೂಟರ್ ರ್ಯಾಮ್ ನಲ್ಲಿ ಸ್ಟೋರ್ ಆಗಿರೋ ಮೆಮೊರಿ ಎಲ್ಲ ಎರೈಸ್ ಆಗಿ ಬಿಡುತ್ತೆ. ಓಕೆ ಓಕೆ ಇಟ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ದ ಮೇನ್ ಮೆಮೊರಿ. ಇಟ್ ಈಸ್ ಎ ಸೆಮಿಕಂಡಕ್ಟರ್ ಮೆಮೊರಿ ಅಂತ ಹೇಳ್ಬೋದು ಮೇನ್ ಮೆಮೊರಿನ. ಇಟ್ ಕನ್ಸಿಸ್ಟ್ಸ್ ಆಫ್ ರ್ಯಾಮ್ ಅಂಡ್ ರಾಮ್ ಮೇನ್ ಮೆಮೊರೀಸ್. ರ್ಯಾಮ್ ಅಂಡ್ ರಾಮ್ ಮೇನ್ ಮೆಮೊರೀಸ್ ಅನ್ನ ಒಳಗೊಂಡಿರುತ್ತೆ ಇದು. ಇಟ್ ಸ್ಟೋರೇಜ್ ಕೆಪಾಸಿಟಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೆಗಾಬೈಟ್ಸ್ ಅಂಡ್ ಗಿಗಾಬೈಟ್ಸ್. ಆ ಸ್ಟೋರೇಜ್ ಕೆಪಾಸಿಟಿನ ಮೆಜರ್ ಮಾಡೋದಕ್ಕೆ ಯಾವ ಯೂನಿಟ್ ನ ಯೂಸ್ ಮಾಡ್ತೀವಿ? ಮೆಗಾಬೈಟ್ಸ್ ಅಥವಾ ಗಿಗಾಬೈಟ್ಸ್ ಇಂದ ಹೇಳ್ತೀವಿ. ಓಕೆ, ನಮ್ಮ ರ್ಯಾಮ್ ಇಷ್ಟು MB ಇದೆಯಪ್ಪ, ಇಷ್ಟು GB ಇದೆಯಪ್ಪ ಅಂತ ಹೇಳೋದಿಲ್ಲ. ಓಕೆ, ಏನು MB ಅಂದ್ರೆ ಮೆಗಾ ಬೈಟ್ಸ್, GB ಅಂದ್ರೆ ಏನು? ಗಿಗಾ ಬೈಟ್ಸ್. ಓಕೆ ಓಕೆ ರ್ಯಾಮ್ ಬಗ್ಗೆ ಹೇಳ್ತೀನಿ, ಕೆಲವೊಂದು ಪಾಯಿಂಟ್ಸ್ ತಿಳ್ಕೊಳ್ಳಿ. ದಿಸ್ ಈಸ್ ಅನ್ ಅಕ್ರೋನಿಮ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಟ್ ಈಸ್ ದ ರೀಡ್ ಅಂಡ್ ರೈಟ್ ಮೆಮೊರಿ. ಇದನ್ನ ರೀಡ್ ಅಂಡ್ ರೈಟ್ ಮೆಮೊರಿ ಅಂತ ಹೇಳ್ತೀವಿ. ಇಲ್ಲಿ ಬರೀಲೂಬಹುದು ಈ ಮೆಮೊರಿಯಲ್ಲಿ, ಮತ್ತೆ ಓದ್ಲೂಬಹುದು. ರೀಡ್ ಅಂಡ್ ರೈಟ್ ಮೆಮೊರಿ. The data and instructions typed by the user are stored in this memory. ಯೂಸರ್ ಏನ್ ಟೈಪ್ ಮಾಡ್ತಾರಲ್ಲ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್, ಅದು ಎಲ್ಲಿ ಸ್ಟೋರ್ ಆಗುತ್ತೆ? ರ್ಯಾಮ್ ಮೇನ್ ಮೆಮೊರಿಯಲ್ಲಿ, ರ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ, ರಾಮ್ ಅಲ್ಲಿ ಅಲ್ಲ. ಎಲ್ಲಿ ಸ್ಟೋರ್ ಆಗುತ್ತೆ? ರ್ಯಾಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ ರ್ಯಾಮ್ ದ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ಎನಿ ಮೆಮೊರಿ ಲೊಕೇಶನ್ ಕ್ಯಾನ್ ಬಿ ಆಕ್ಸೆಸ್ಡ್ ಡೈರೆಕ್ಟ್ಲಿ. ಯಾವುದೇ ಮೆಮೊರಿ ಲೊಕೇಶನ್ ಅಲ್ಲೇ ಆಗಲಿ ನಾವು ಸ್ಟೋರ್ ಮಾಡಿರೋ ಡಾಟಾನ ಡೈರೆಕ್ಟ್ ಆಗಿ ಅಕ್ಸೆಸ್ ಮಾಡಬಹುದು. ಸೊ ಇಟ್ ಈಸ್ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಯಾವುದೇ ಪ್ಲೇಸ್ ನಲ್ಲಿ ಇರಲಿ ಅದು ಮೆಮೊರಿ ಈ ಕಂಟೆಂಟ್, ಅದನ್ನ ನಾವು ರ್ಯಾಂಡಮ್ ಆಗಿ ಏನ್ ಮಾಡಬಹುದು? ಅಕ್ಸೆಸ್ ಮಾಡಬಹುದು. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. It is a temporary memory because during power failure the information stored in it will be erased. ಮತ್ತು ಅದೇ ಕಾನ್ಸೆಪ್ಟ್ ಇದು ಏನು? ಟೆಂಪರರಿ ಮೆಮೊರಿ. ಯಾಕಪ್ಪ ಅಂದ್ರೆ ಯಾವಾಗ ಪವರ್ ಆಫ್ ಆಗುತ್ತೆ ಅವಾಗ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ರ್ಯಾಮ್ ವಿಲ್ ಬಿ ಎರೈಸ್ಡ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ರಾಮ್. ರಾಮ್ ಬಗ್ಗೆ ನೋಡೋಣ, ಫೀಚರ್ಸ್ ಏನೇನು ಅಂತ. ದಿಸ್ ಈಸ್ ಅನ್ ಅಕ್ರೋನಿಮ್ ಫಾರ್ ರೀಡ್ ಓನ್ಲಿ ಮೆಮೊರಿ. ರಾಮ್ ಅಂದ್ರೆ ಏನು? ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ಬೋದು. ಇಟ್ ಈಸ್ ಅ ಪರ್ಮನೆಂಟ್ ಮೆಮೊರಿ. ಇದೇನಿದು? ಪರ್ಮನೆಂಟ್ ಮೆಮೊರಿ. ಪವರ್ ಆಫ್ ಆತಂದ್ರೆ ಇದರಲ್ಲಿರೋ ಕಂಟೆಂಟ್ ಎರೈಸ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಪರ್ಮನೆಂಟ್ ಮೆಮೊರಿ. ರ್ಯಾಮ್ ಈಸ್ ಟೆಂಪರರಿ ಮೆಮೊರಿ, ರಾಮ್ ಈಸ್ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ಬೋದು. It stores mainly monitor program and basic input output system programs. ಇದರಲ್ಲಿ ಏನೇನಿರುತ್ತೆ? ಮಾನಿಟರ್ ಪ್ರೋಗ್ರಾಮ್ಸ್ ಇರುತ್ತೆ, ಕಂಪ್ಯೂಟರ್ ಮಾನಿಟರ್ ಪ್ರೋಗ್ರಾಮ್ಸ್ ಇರುತ್ತೆ, ಮತ್ತೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಇದನ್ನ ಮ್ಯಾನುಫ್ಯಾಕ್ಚರರ್ ಏನ್ ಮಾಡಿರ್ತಾರೆ? ರೈಟ್ ಮಾಡಿರ್ತಾರೆ. ಇದರಲ್ಲಿ ಕಂಟೆಂಟ್ ಇನ್ನ ಮ್ಯಾನುಫ್ಯಾಕ್ಚರರ್ ರೈಟ್ ಮಾಡಿರ್ತಾರೆ. ಇದರಲ್ಲಿರೋ ಕಂಟೆಂಟ್ ಇನ್ನ ಯೂಸರ್ ರೈಟ್ ಮಾಡ್ತಾನೆ ಮತ್ತೆ ಡಿಲೀಟ್ ಮಾಡ್ತಾನೆ. ಇದರಲ್ಲಿ ಒಂದ್ಸಲಿ ರೈಟ್ ಮಾಡಿದ್ರೆ ಡಿಲೀಟ್ ಮಾಡಕ್ಕೆ ಬರುತ್ತೆ, ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ನಲ್ಲಿ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಡಿವೈಸ್ ಗಳನ್ನ ಯೂಸ್ ಮಾಡಬೇಕು. ನಾರ್ಮಲಿ ಇದನ್ನ ಯೂಸರ್ ಇಂದ ಡಿಲೀಟ್ ಮಾಡಕ್ಕೆ ಬರೋದಿಲ್ಲ. ಓಕೆ, ದ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ಇಟ್, ಎದರಲ್ಲಿ? ರಾಮ್ ಅಲ್ಲಿ. ದ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ಇಟ್ ಕ್ಯಾನ್ ಓನ್ಲಿ ಬಿ ರೀಡ್. ಅದನ್ನ ನಾವು ಓದ್ಬೋದಷ್ಟೇ, ಆದ್ರೆ ಚೇಂಜಸ್ ಮಾಡಕ್
ಬರೋದಿಲ್ಲ ಎಲ್ಲಿ ರಾಮ್ ನಲ್ಲಿ. ಹೆನ್ಸ್ ದ ನೇಮ್ ರೀಡ್ ಓನ್ಲಿ ಮೆಮೊರಿ. ಅದಕ್ಕೆ ಇದಕ್ಕೆ ಏನ್ ಕೊಟ್ಟಿದ್ದೀವಿ ಹೆಸರು? ರೀಡ್ ಓನ್ಲಿ ಮೆಮೊರಿ. ರೈಟ್ ಮಾಡಕ್ಕೆ ಬರೋದಿಲ್ಲ. ದ ಕಂಟೆಂಟ್ಸ್ ಆಫ್ ರಾಮ್ ಕೆನಾಟ್ ಬಿ ಚೇಂಜ್. ದ ಕಂಟೆಂಟ್ಸ್ ಆಫ್ ರಾಮ್ ಕೆನಾಟ್ ಬಿ ಚೇಂಜ್. ಬಟ್ ಆದ್ರೆ ಇಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಅಂಡರ್ ಸ್ಪೆಷಲ್ ಕಂಡೀಷನ್ಸ್. ಅಂಡರ್ ಸ್ಪೆಷಲ್ ಕಂಡೀಷನ್ಸ್ ಇದನ್ನ ನಾವು ಚೇಂಜ್ ಮಾಡ್ಬೋದು. ಲೇಸರ್ ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡಿ ಇದ್ರ ಕಂಟೆಂಟ್ ಇಂದ ನಾವು ಏನು ಮಾಡ್ಬೋದು? ಚೇಂಜ್ ಮಾಡ್ಬೋದು. ಅದನ್ನ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಬಟ್ ಇಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಅಂಡರ್ ಸ್ಪೆಷಲ್ ಕಂಡೀಷನ್ಸ್. ಸ್ಪೆಷಲ್ ಕಂಡೀಷನ್ಸ್ ನಲ್ಲಿ ಅಷ್ಟೇ ಇದು ಏನ್ ಮಾಡ್ಬೋದು? ನಾವು ಪ್ರೋಗ್ರಾಮ್ ಮಾಡ್ಬೋದು. ಇಟ್ ಈಸ್ ಎ ಮ್ಯಾನುಫ್ಯಾಕ್ಚರರ್ ಪ್ರೋಗ್ರಾಮ್ ಮೆಮೊರಿ. ರಾಮ್ ನ ಏನಂತ ಕರಿತೀವಿ ನಾವು? ಮ್ಯಾನುಫ್ಯಾಕ್ಚರರ್ ಮೆಮೊರಿ ಅಂತ ಕರಿತೀವಿ. ಏನು? ಮ್ಯಾನುಫ್ಯಾಕ್ಚರರ್ ಪ್ರೋಗ್ರಾಮ್ಡ್ ಮೆಮೊರಿ. ಮ್ಯಾನುಫ್ಯಾಕ್ಚರರ್ ಪ್ರೋಗ್ರಾಮ್ ಮಾಡಿರುವಂತ ಮೆಮೊರಿ ಯಾವುದು? ರಾಮ್ ಮೆಮೊರಿ. ಬಟ್ RAM memory is erasable memory, read and write memory. RAM memory is only read only memory ಅಂತ ಹೇಳ್ಬೋದು. ಓಕೆ ಓಕೆ, ಈ ಕ್ಲಾಸಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟೆಂಟ್ ಆಫ್ ರಾಮ್ ಅನ್ನ ಯಾವ ತರ ಚೇಂಜ್ ಮಾಡೋದು ಅಂಡರ್ ಸ್ಪೆಷಲ್ ಕಂಡೀಷನ್ಸ್, ಕಂಟೆಂಟ್ ಆಫ್ ರಾಮ್ ಅನ್ನ ಯಾವ ತರ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಅಂಟಿಲ್ ದೆನ್ ಗುಡ್ ಬೈ, ಹ್ಯಾವ್ ಎ ನೈಸ್ ಡೇ.